ನಮಸ್ತೆ. ಪ್ರವೀಣ್ ಕುಮಾರಕ್ಕೆ ಯೋಗ ಶಿಕ್ಷಕ್, ಪೃಥ್ವಿ ಹೀಲಿಂಗ್ ಆ್ಯಂಡ್ ಯೋಗ ಸೆಂಟರ್, ಉಪ್ಪಳ, ಕಾಸರಗೋಡು. ಇವತ್ತು ನಾನು ತ್ರಿಕೋನಾಸನ ಗೋಡೆ ಸಹಾಯದಿಂದ ಯಾವ ಥರ ಮಾಡ್ಬೋದು ಅಂತ ನಿಮ್ಮ ಮುಂದೆ ಇರ್ತೇನೆ. ನೋಡಿ, ಗೋಡೆ ಹತ್ರ ಈ ಥರ ಕಾಲು, ಈ ನಮ್ಮ ಕಾಲಿನ ಒಳಗಡೆ ಅಂತರ 1 ಮೀಟರ್ ಅಷ್ಟ ಅಥವಾ 3 ಅಡಿ ಗ್ಯಾಪ್ ಇರಬೇಕು. ಬಲಗಾಲು ಈ ತರ ಪಕ್ಕಕ್ಕೆ, ಎಡಕಾಲು ಈ ಎಡಭಾಗ ಶರೀರ ಪೂರ್ತಿ ಶರೀರಕ್ಕೆ ಗೋಡೆಗೆ ಟಚ್ ಆಗಿರ್ಬೇಕು. ನಮ್ಮ ಹಿಂಭಾಗ ಕೈಗಳು ಈ ತರ ಪಕ್ಕಕ್ಕೆ ಉಸಿರು ತಗೊಳ್ಬೇಕು. ಪೂರ್ತಿ ಉಸಿರು ತಗೊಳ್ತಾ ಶರೀರ ಪೂರ್ತಿ ಬಿಗಿತ ಮಾಡ್ಬೇಕು. ಉಸಿರು ಬಿಡ್ತಾ ಗೋಡೆಗೆ ಸ್ಪರ್ಶವಾಗಿ ಹಾಗೇನೆ ಬಾಗುವಂಥದ್ದು. ಸೈಡ್ ಬೆಂಡಿ ಬಲ ಭಾಗಕ್ಕೆ ಬಾಗೋದು. ನಿಮಗೆ ಎಷ್ಟು ಭಾಗಕ್ಕೆ ಆಗ್ತದೆ ಅಷ್ಟು ಭಾಗಗಳಿಗೆ ಪ್ರಯತ್ನ ಮಾಡ್ಬೇಕು. ಇಲ್ಲಿ ಬಾಗುವಾಗ ನಮ್ಮ ಸೊಂಟ ಮುಂದೆ ಬರಬಾರ್ದು. ಸೊಂಟಗೆ ಗ್ಯಾಪ್ ಈ ಪೂರ್ತಿ ಗೋಡೆಗೆ ಟಚ್ ಆಗಿರ್ಬೇಕು. ಈ ತರ ಮಾಡಿದಾಗ ನಮಗೆ ದೇಹದ ಎಲ್ಲ ಸ್ನಾಯುಗಳಿಗೂ ಒಂದು ಒಳ್ಳೆ ಸೆಳೆತ ಸಿಕ್ಕುವಂಥದ್ದು. ನೋಡಿ, ಇಲ್ಲಿ ಉಸಿರಾಟವನ್ನು ಗಮನಿಸ್ಬೇಕು. ಉಸಿರು ತಕೊಳ್ಳೋದು, ಉಸಿರು ಬಿಡುವುದು, ಉಸಿರು ತಕೊಳ್ಳೋದು, ಉಸಿರು ಬಿಡುವುದು. ಈ 1 ನಿಮಿಷ ಉಸಿರಾಟ ಕ್ರಿಯೆಯನ್ನು ನಾವು ಜೋಡಿಸ್ಬೇಕು. ನಂತರ 1 ನಿಮಿಷ ಆದ ನಂತರ ಹಾಗೆ ನಿಧಾನವಾಗಿ ಮೇಳಕ್ಕೆ ಬರಬೇಕು. ಮತ್ತೆ ಉಸಿರು ಬಿಡಬೇಕು, ಫ್ರೀ ಆಗ್ಬೇಕು. ಮತ್ತೆ ಇಲ್ಲಿ ಎಡ ಕಾಲು ಪಕ್ಕಕ್ಕೆ ಒಂದು ಸ್ವಲ್ಪ ಗ್ಯಾಪ್ ಇರ್ಬೇಕು, ಅಂತರ. ಬಲ ಹಿಮ್ಮಡಿ ಗೋಡೆಗೆ ಟಚ್ ಆಗಿರ್ಬೇಕು. ಅದೇ ರೀತಿ ಉಸಿರು ತಕೊಳ್ಳೋದು, ಉಸಿರು ಬಿಡ್ತಾ ನಿಧಾನವಾಗಿ ಹಾಗೆ ಇಲ್ಲಿ ಪೂರ್ತಿ ಶರೀರ ಗೋಡೆಗೆ ಸ್ಪರ್ಶವಾಗಿರ್ಬೇಕು. ಸೊಂಟ, ಬೆನ್ನಿನ ಭಾಗ, ಭುಜ, ಕೈಗಳು ಗೋಡೆಗೆ ಸ್ಪರ್ಶ. ಈಗ ಎಷ್ಟು ಪೂರ್ತಿ ಬಗ್ಗಿದ ನಂತರ ಸ್ಥಿತಿ ಚೆನ್ನಾಗಿ ಇರಬೇಕು. ಮತ್ತು ಉಸಿರಾಟವನ್ನು ಗಮನಿಸಬೇಕು. ಉಸಿರು ತಕೊಳ್ಳೋದು, ಉಸಿರು ಬಿಡುವುದು, ಉಸಿರು ತಕೊಳ್ಳೋದು, ಉಸಿರು ಬಿಡುವುದು. ಈ ತರ 1 ನಿಮಿಷ ಉಸಿರಾಟವನ್ನು ಜೋಡಿಸಬೇಕು. ಈ ಆಸನ ಮಾಡೋದ್ರಿಂದ ನೋಡಿ, ನಮಗೆ ಸೊಂಟದ ಸ್ನಾಯುಗಳ ಬಿಗಿತನದಿಂದ ಸಡಿಲತೆ ಆಗುವುದು. ಇದು ನಮಗೆ ಸೊಂಟದ ಭಾಗಕ್ಕೆ ಬರುವ ಒತ್ತಡ, ಸೊಂಟ ನೋವೆಲ್ಲ ಬರುವ ಚಾನ್ಸ್ ಇರುವುದಿಲ್ಲ. ಅದೇ ರೀತಿ ಬೆನ್ನೆಲುಬಿನ ಸ್ನಾಯುಗಳು ಸಡಿಲ ಆಗುವಂಥದ್ದು. ಈ ಎದೆಯ ಭಾಗ, ಚೆಸ್ಟ್ ಇದು ವಿಶಾಲವಾಗುವಂಥದ್ದು. ಕೈಯ ನರಗಳು ಫ್ರೀ ಆಗುವಂಥದ್ದು. ಅದೇ ರೀತಿ ಕುತ್ತಿಗೆ ಸ್ನಾಯುಗಳು ಬಿಗಿತನದಿಂದ ಸಡಿಲ ಆಗುವಂಥದ್ದು. ಮುಖದ ಸ್ನಾಯುಗಳು, ಕಣ್ಣಿನ ಸ್ನಾಯುಗಳಿಗೆ ಬಿಗಿತನದಿಂದ ಸಡಿಲ ಆಗುವಂಥದ್ದು. ತುಂಬಾ ಪ್ರಯೋಜನ ಸಿಕ್ಕುವಂಥದ್ದು. ಈ ಆಸನ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡೋದ್ರಿಂದ ನಾನು ಈಗ ಹೇಳಿದೆಲ್ಲ ಪ್ರಯೋಜನಗಳು ಸಿಕ್ಕುವಂಥದ್ದು. ಅದೇ ರೀತಿ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಹಾಗೆ ಉಸಿರು ಬಿಡ್ತಾ ಕೈ ಕೆಳಗೆ ಹಾಕಿ ರಿಲ್ಯಾಕ್ಸ್. ಹಾಗೆ ಗೋಡೆ ಸಹಾಯದಿಂದ ಮಾಡುವ ಆಸನದ ಸ್ಥಿತಿ ಚೆನ್ನಾಗಿರ್ತದೆ. ಅದರಿಂದ ನಮಗೆ ಹೆಚ್ಚಿನ ಪ್ರಯೋಜನ ಸಿಗುವಂಥದ್ದು. ನಾವು ಈ ತರ ಆಸನವನ್ನು ಗೋಡೆ ಸಹಾಯದಿಂದ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿರಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್.